योगेन चित्तः सपदेन वाचां मनं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि। ಇದು ಒಂದು 10 ರಿಂದ 15 ಬಾರಿ ಮಾಡಿ. ಸ್ವಂತ ಬೇಗೆ ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ BSVK ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೋದ ಸಂಚಿಕೆಯಲ್ಲಿ 7 ವಿಧದ ಸೂರ್ಯ ನಮಸ್ಕಾರ ನೋಡಿದ್ವಿ ಗ್ಯಾಸ್ಟ್ರಿಕ್ ಸಮಸ್ಯೆಗಾಗಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇದು ಆ ಒಂದು ಆಸನಗಳಿಂದ ತಮ್ಗೆ ಬೆನಿಫಿಟ್ ಆಗ್ಬೋದು ಅನ್ಕೊಂಡಿದೀವಿ. ಈ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಜನಗಳ ಹತ್ರ ಕೇಳ್ತಿರೋಂಥ ಸಮಸ್ಯೆಗಳೇನಂದ್ರೆ, ಏನೋ ಒಂಥರ ಸುಸ್ತಾಗ್ತಾ ಇರುತ್ತೆ, ಯಾವಾಗ್ಲೂ ಊಟ ಮಾಡ್ತೀನಿ ಆದ್ರೂ ಒಂಥರ ಸುಸ್ತು ಅಂತ ಇರ್ತಾರೆ. ಇನ್ ಕೆಲವರು ಊಟನೇ ಮಾಡಕ್ ಆಗ್ತಿಲ್ಲ ಅಂತ ಇರ್ತಾರೆ. ಇನ್ ಕೆಲವ್ರು ಏನೋ ಗೊತ್ತಿಲ್ಲ, ವಿತೌಟ್ ರೀಸನ್ ತುಂಬಾ ತಿಂತಾ ಇಲ್ಲ ಜಾಸ್ತಿ ಆದ್ರೂ ದಪ್ಪ ಆಗ್ಬಿಡ್ತಾ ಇದೀನಿ, ಆದ್ರೂ ಕಮ್ಮಿ ತಿಂತಾ ಇದೀನಿ ಆದ್ರೂ ದಪ್ಪ ಆಗ್ಬಿಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾರೆ. ಏನಿದ್ರ ಸಮಸ್ಯೆ? ಇನ್ ಕೆಲವ್ರಿಗಂತೂ ಮದ್ವೆ ಆಗಿರುತ್ತೆ, ಎಷ್ಟೋ ವರ್ಷಗಳಾದ್ರೂ ಮಕ್ಕಳೇ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಮಕ್ಕಳಲ್ಲಿ ಏನೋ ಒಂಥರ ಹೊಟ್ಟೆ ದಪ್ಪ ಆಗ್ಬಿಟ್ಟಿರುತ್ತೆ, ಕಣ್ಣು ಊತ್ಕೊಳ್ಳೋ ತರ ಆಗಿರುತ್ತೆ. ಏನಿದು ಸಮಸ್ಯೆ? ನಾವು ಸಾಮಾನ್ಯವಾಗಿ ಯಾರು ಕೇಳಿದಾಗ ಇದು ಮೋಸ್ಟ್ಲಿ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಅಂತಾರೆ. ಏನಿದು ಥೈರಾಯ್ಡ್ ಇಂದ ಈ ತರ ಸಮಸ್ಯೆಗಳೆಲ್ಲ ಬರುತ್ತಾ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮ್ಮ ಯೋಗ ಗುರು ವೆಂಕಟೇಶ್ ಅವರಿಂದ ತಿಳ್ಕೊಳ್ಳೋಣಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಈ ತರ ವಿಚಾರನ ಹೇಳ್ತಾ ಇದ್ದಂಗೆ ಯಾರಿಗಾರು ಈ ತರ ಸಮಸ್ಯೆಗಳಿದ್ರೆ ಅವ್ರಿಗೆ ಈ ಒಂದು ಸಂಚಿಕೆನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಉಪಯೋಗ ಆಗ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಯಾಕೆ ತಡ, ಹಂಗಾರೆ ನಮ್ಮ ಯೋಗ ಗುರು ವೆಂಕಟೇಶ್ ಅವ್ರನ್ನ ಕರೆದು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಬನ್ನಿ ಶುರು ಮಾಡೋಣ. ನಮಸ್ಕಾರ ವೆಂಕಟೇಶ್ ಅವರೇ, ತಮ್ಗೆ BSVK ಯೋಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಜನ ಅದೇನೋ ಥೈರಾಯ್ಡ್ ಪ್ರಾಬ್ಲಮ್, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದಕ್ಕೆ ದಪ್ಪ ಆಗ್ಬಿಡ್ತಾ ಇದ್ದೀನಿ, ಇಲ್ಲೇನೋ ಒಂಥರ ಸುಸ್ತು, ಜಾಯಿಂಟ್ ಪೈನ್ಸ್ ಅಂತ ಹೇಳ್ತಾ ಇರ್ತಾರೆ. ಏನಿದು ಥೈರಾಯ್ಡ್ ಗ್ಲ್ಯಾಂಡ್, ಅದೇನು ಅದರ ಸಮಸ್ಯೆ ಏನು ಅಂತ ಅದ್ರ ಬಗ್ಗೆ ವಿವರಣೆ ಕೊಟ್ರೆ ಚೆನ್ನಾಗಿರುತ್ತೆ. ಓಕೆ, ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ. ನೋಡಿ, ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಗ್ಲ್ಯಾಂಡ್. ಅದು ನಿರ್ನಾಳ ಗ್ರಂಥಿ ಅಂತ ಇರುತ್ತೆ. ಅದು ಗ್ರಂಥಿ. ಇಫ್ ಯು ಟೇಕ್ ಆಲೋಪತಿ ಸಿಸ್ಟಮ್, ಅವ್ರೇನ್ ಮಾಡ್ತಾರೆ, ನಿಮಗೆ T3 T4 ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತಾರೆ. T3 ಅಂದ್ರೆ ಟ್ರೈ ಅಯೋಡೋ ಥೈರೋನಿನ್ ಅಂತ ಒಂದು ಕೆಮಿಕಲ್ ಅದು. T4 ಅಂದ್ರೆ ಟೆಟ್ರಾ ಅಯೋಡೋ ಥೈರೋನಿನ್ ಅಂತ ಅಷ್ಟೇ. ಅದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅದು. ಅದನ್ನ ಪರೀಕ್ಷೆ ಮಾಡಿಸ್ತಾರೆ. ಇನ್ ಕೆಲವರಿಗೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಅದರಲ್ಲಿ TSH ಹಾರ್ಮೋನ್ ಅಂತ ಇರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅವನ್ನು ಪರೀಕ್ಷೆ ಮಾಡಿಸ್ತಾರೆ. ಇನ್ ಕೆಲವರು ಇನ್ನ ಒಳಗೋಗ್ಬೇಕು ಅಂದ್ರೆ TRH ಅಂತ, ಅದು ಹೈಪೋಥಾಲಮಸ್ ಆಫ್ ದ ಗ್ಲ್ಯಾಂಡ್ ಇರುತ್ತೆ ಬ್ರೈನ್ ಅಲ್ಲಿ, ಅದರಿಂದ ಬರೋ ಕೆಮಿಕಲ್ಸ್ ಎಷ್ಟಿದೆ ಇವೆಲ್ಲ ಪರೀಕ್ಷೆ ಮಾಡ್ಕೊಳ್ತಾರೆ. ಅದು ಆಲೋಪತಿ ಸಿಸ್ಟಮ್. ನೀವು ಆಯುರ್ವೇದಾಗ ಹೋದ್ರೆ ಇದು ಕಫ ದೋಷ, ಪಿತ್ತ ದೋಷದಿಂದ ಬಂದಿರೋ ಕಾಯಿಲೆ ಅಂತ ಅವ್ರದೊಂಥರ ಪರೀಕ್ಷೆ ಇರುತ್ತೆ. ನಮ್ಮ ಯೋಗದಲ್ಲಿ ನಾವು ಪಂಚಭೂತಗಳನ್ನ ನಮ್ದವರು ಯೋಗದವರು. ನಾವು ಇದು ಅಗ್ನಿ ತತ್ವ ಮತ್ತೆ ಜಲತತ್ವದ ದೋಷ ಅಂತ ಹೇಳ್ತೀವಿ. ಸೊ ನಮ್ಮ ಯೋಗದಲ್ಲಿ ನೀರಿನ ಅಂಶ ನಿಮ್ ದೇಹದಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಥವಾ ಅಗ್ನಿ ಬಿಸಿ. ದೇರ್ ಆರ್ 54 ಫೈರ್ ಎಲಿಮೆಂಟ್ಸ್ ಇನ್ ದ ಬಾಡಿ. 54 ತರ ಬೆಂಕಿಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ, ಗೊತ್ತಾ ನಿಮಗೆ? 54 ಟೈಪ್ಸ್ ಆಫ್. ಒಂದಿನ ಬೇಕಾದ್ರೆ 54 ಯಾವ ತರ ಬೆಂಕಿಗಳು ಎಲ್ಲೆಲ್ಲಿ ಸಿಗತ್ತೆ. ಚರ್ಮದಲ್ಲಿ ಎಷ್ಟು ಬೆಂಕಿ ಇದೆ, ರಕ್ತದಲ್ಲಿ ಎಷ್ಟು ಬೆಂಕಿ ಇದೆ, ಲಿವರಲ್ಲಿ ಎಷ್ಟು ಉತ್ಪತ್ತಿ ಆಗತ್ತೆ, ಹೊಟ್ಟೆಯಲ್ಲಿ ಎಷ್ಟು ಉತ್ಪತ್ತಿ ಆಗತ್ತೆ, ಮೂಳೆಯಲ್ಲಿ ಎಷ್ಟು ಉತ್ಪತ್ತಿ ಆಗತ್ತೆ, ಹೀಗೆ ಇದನ್ನ ಒಂದಿನ ಮಾತಾಡೋಣ. ಓಕೆ. ಸೊ ಈಗ ನಿಮ್ಗೆ ಬೇಕಾಗಿರೋದೇನು? ಅದೇ ಈ ಸಮಸ್ಯೆಗಳು ಥೈರಾಯ್ಡ್ ಇಂದ ಹೇಗೆ ಇದಕ್ಕೆ ನಮ್ಗೆ ಏನಾದ್ರು ಯೋಗದ ಮುಖಾಂತರ ಏನಾದ್ರು ಇದಕ್ಕೆ ಪರಿಹಾರಗಳಿದೆಯಾ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಏನಿಲ್ಲ, ತುಂಬಾ ಸುಲಭ. ಬಲಮುಗಿನ ಒಳ್ಳೆ ಉಸಿರಾಟ ಮಾಡದೇ ಇದ್ರೆ ನಿಮಗೆ T3 ಸಮಸ್ಯೆ ಇದೆ ಅಂತ. ಬಲಮುಗಿನ ಹೊಳೆ ಉಸಿರಾಟ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಸಾರಿ, ಅಂದ್ರೆ ರೈಟ್ ನಾಸ್ಟ್ರಿಲ್ ಅದು ತುಂಬಾ ಚೆನ್ನಾಗಿ ತೆರೆದಿರುತ್ತೆ. ಎಡಮುಗಿನ ಹೊಳೆ ಉಸಿರಾಟ ಕಮ್ಮಿ ಇರುತ್ತೆ. ನಾವೇ ಟೆಸ್ಟ್ ಮಾಡ್ಕೋಬಹುದು. ಏನು ಲ್ಯಾಬ್ ಬೇಕಾಗಿಲ್ಲ. ದೇಹ ಅಷ್ಟು ಚೆನ್ನಾಗಿದೆ. ದೇಹ ಇರೋದೇ ನಿಮ್ಮ ಕನ್ನಡಿ ತರ. ಅಂತರಂಗದ ಶಕ್ತಿಗಳು ಹೇಗಿದೆ ಅಂತ ನಮ್ಮ ಹೊರಭಾಗದ ಕಣ್ಣಲ್ಲಿ ತೋರಿಸ್ತಿರುತ್ತೆ. ಬಟ್ ನಮ್ಗೆ ಜ್ಞಾನವಿಲ್ಲ, ಬರೀ ಲ್ಯಾಬ್ ಅಲ್ಲೇ ಗೊತ್ತಾಗೋದು ಅನ್ಕೊಂಡಿದೀವಿ. ದೇಹ ಅಷ್ಟು ಚೆನ್ನಾಗಿ ತೋರಿಸುತ್ತೆ. ಎಡಮುಗಿನ ಒಳ್ಳೆ ಉಸಿರಾಟ ಚೆನ್ನಾಗಿರುತ್ತೆ, ಬಲಮುಗಿನ ಉಸಿರಾಟ ಕಮ್ಮಿ ಇರುತ್ತೆ. ದೇ ಹ್ಯಾವ್ T4 ಪ್ರಾಬ್ಲಮ್, ಅಂದ್ರೆ ಹೈಪೋ ಥೈರಾಯ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಹೈಪೋ ಬಲಗಡೆ ಬಂದ್ರೆ ಉಸಿರಾಟ ಚೆನ್ನಾಗಿದೆ, ಎಡಗಡೆ
ಬ್ಲಾಕ್ ಆಗಿದೆ ಅಂದ್ರೆ ಅವ್ರಿಗೆ ಹೈಪರ್ ಆಗಿದೆ ಅಂತ. ಹೈಪರ್ ಥೈರಾಯ್ಡಿಸಮ್. ಹೈಪೋ ಅಂಡ್ ಹೈಪರ್ ಎರಡು ಟೈಪ್ ಇರುತ್ತೆ. ಎರಡಿರುತ್ತೆ. ಈಗ ಹೈಪೋ ಅನ್ನೋದು ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವಿಟಿ. ಇದು ನೋಡಿ, ಈ ಥೈರಾಯ್ಡ್ ಮೆದುಳಿಗೆ ಸ್ವಲ್ಪ ಸಮಸ್ಯೆ ಮಾಡುತ್ತೆ ಇರೋರಿಗೆ. ಅದು ಮತ್ತೆ ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಹೃದಯದ ಸಮಸ್ಯೆ ಆಗುತ್ತೆ. ಅದು ರಕ್ತ ಚಲನೆಯಲ್ಲಿ ನಿಮ್ಮ ವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ. ಮತ್ತೆ ಮಾಂಸ ಮೂಳೆಗಳ ವ್ಯವಸ್ಥೆಗೂ ಸಮಸ್ಯೆ ಆಗುತ್ತೆ. ಮತ್ತೆ ಜೀರ್ಣಾಂಗಕ್ಕೆ, ಜೀರ್ಣದ ವ್ಯವಸ್ಥೆಗೂ ಸಮಸ್ಯೆ ಕೊಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್. ಹೌದು. ಈ ರೀತಿ ಸಮಸ್ಯೆಗೆ ಸಿಗಾಕೊಂಡ್ಬಿಡುತ್ತೆ ದೇಹ. ಅದನ್ನ ನಿಮಗೆ ಅರಿವಾಗತ್ತೆ. ಯಾವ ರೀತಿ ಗೊತ್ತೆ? ಸೂಚನೆ ಕೊಡುತ್ತೆ ದೇಹ. ಅಷ್ಟು ಚೆನ್ನಾಗಿ ಸೂಚನೆ ಕೊಡುತ್ತೆ, ಸರಿ ಮಾಡ್ಕೋ, ತೊಂದರೆಗೆ ಸಿಗಾಕೊಂಡಿದೀನಿ ಅಂತ. ಬಟ್ ನಾವು ಗಮನ ಕೊಡ್ತಿಲ್ಲ ಅಥವಾ ಹೇಳೋರು ಇಲ್ಲ, ಬದಲಾವಣೆ ಆಗ್ತಿದೆ, ದೇಹ ನೋಡ್ಕೊಂಡಿದ್ಯಾ ಅಂತ. ಸಪೋಸ್ ಈಗ ಎಡಮುಗಿನ ಉಸಿರಾಟ ಜಾಸ್ತಿ ಇರುತ್ತೆ, ಬಲಮುಗಿನ ಉಸಿರಾಟ ಕಮ್ಮಿ ಇರುತ್ತೆ ಅನ್ಕೊಳ್ಳಿ, ಅವ್ರಿಗೆ ಹೈಪೋ ಥೈರಾಯ್ಡ್ ಅಂತಾರೆ. ಅದರ ಸಮಸ್ಯೆ ಏನಿರುತ್ತೆ, ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ರಾಡಿಕಾರ್ಡಿಯಾ ಅಂತ ಮೆಡಿಕಲ್ ಟರ್ಮ್ ಅಂದ್ರೆ ಲೋ ಬಿ ಪಿ ಇರುತ್ತೆ. ನನ್ಗೆ ಲೋ ಬಿ ಪಿ ಇರೋದು ಅಂತ ಖುಷಿ ಪಡ್ತಾರೆ ಕೆಲವರು, ನನ್ಗೆ ಬಿ ಪಿ ಜಾಸ್ತಿ ಇಲ್ಲ ಅಂತ. ಬಟ್ ಅದರಿಂದ ಸಮಸ್ಯೆಗಳಿದೆ. ಹೌದೌದು, ತುಂಬಾ ಲೋ ಬಿ ಪಿ ಅಲ್ಲೂ ಸಮಸ್ಯೆ ಆಗುತ್ತೆ. ಅದೇ ಹೈಪರ್ ಥೈರಾಯ್ಡಿಸಮ್, ಬಲಗಡೆ ಉಸಿರಾಟ ಜಾಸ್ತಿ ಇರೋವನಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಇರುತ್ತೆ, ಬಿ ಪಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಪಲ್ಸ್ ಬೀಟ್ ಅಂತ ಹೆಚ್ಚು ಕಮ್ಮಿ ಇರುತ್ತೆ. ಲೋ ಬಿ ಪಿ ಅವ್ರಿಗೆ ಪಲ್ಸ್ ಬೀಟ್ ಬೇರೆ ಇರುತ್ತೆ, ಹೈ ಬಿ ಪಿ ಅವ್ರಿಗೆ ಬೇರೆ ಇರುತ್ತೆ. ಮತ್ತೆ ಈ ಲೋ ಬಿ ಪಿ ಇರೋರು ತೂಕ ಬೇಗ ಆಗ್ತಾರೆ. ಲೋ ಬಿ ಪಿ ಇರೋ ಮನುಷ್ಯ ಅವ್ನಿಗೆ ತೂಕ ಜಾಸ್ತಿ ಬೇಗ ಆಗುತ್ತೆ. ಈ ಹೈ ಬಿ ಪಿ ಇರೋನು ತೂಕ ಕಮ್ಮಿ ಆಗ್ತಿರ್ತಾನೆ. ಅದು ಕೇಳಿದೀರಾ? ಮತ್ತೆ ಬೆವರು ಜಾಸ್ತಿ ಬರುತ್ತೆ. ಕೆಲವರು ಬೆವರದ್ ನೋಡ್ತಾರೆ. ಎಡಗಡೆ ಉಸಿರಾಟ ಮಾಡೋವನಿಗೆ ಜಾಸ್ತಿ ಬೆವರ್ತಾನೆ ತುಂಬಾ. ಬಲಗಡೆ ಉಸಿರಾಟ ಮಾಡೋನಿಗೆ ಬೆವರೋದೇ ಇಲ್ಲ. ಎಡಗಡೆ ಉಸಿರಾಟ ಮಾಡೋವನ ಜಾಸ್ತಿ. ಸ್ವಲ್ಪ ಚಳಿ ಆದ್ರೆ ಸಾಕು, ತಡ್ಕೊಳಕ್ ಆಗಲ್ಲ ಅವನಿಗೆ. ಟೆಂಪರೇಚರ್ ಬಿಕಮ್ಸ್ 18 ಡಿಗ್ರಿ ಸೆಲ್ಸಿಯಸ್ ಹೋಗ್ಬಿಟ್ರೆ ಅವನಿಗೆ ತಡ್ಕೊಳಲ್ಲ ಚಳಿ. ಅವನು ಹಾಗೆ ಅವನಿಗೆ ಸ್ವೆಟರ್ ಬೇಕು, ಮೊಫ್ಲರ್ ಬೇಕು, ಗ್ಲೌಸ್ ಹಾಕೋಬೇಕು, ಹಾಗೆ ಬೆಚ್ಚಗೆ ಹೊತ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ಅದೇ ನಮ್ಮ ಹೈಪರ್ ಇರ್ತಾನಲ್ವಾ, ಅವನಿಗೆ ಎಷ್ಟು ಚಳಿ ಆದ್ರೂ ಚಳಿನಾಗ ಶೆಕೆ 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 ಅಂತ ಇರ್ತಾನೆ. ನೋಡಿದೀನಿ, ಫ್ಯಾನ್ ಹಾಕೊಂಡೆ ಮಲ್ಕೊಂತಾರೆ ನೈಟ್ ಚಳಿ. ಹೌದು. ಸೊ ಆಮೇಲೆ ಈ ಎಡಗಡೆ ಉಸಿರಾಟ ಮಾಡೋರಿಗೆ ಈ ಸಿಯಾಟಿಕ್ ಪ್ರಾಬ್ಲಮ್ಸ್ ಅಂತ, ಮತ್ತೆ ಜಾಯಿಂಟ್ ಪೈನ್ಸ್ ಜಾಸ್ತಿ ಆಗುತ್ತೆ ಕೋಲ್ಡ್ ಅಲ್ಲಿ. ಈ ಬಲಗಡೆ ಉಸಿರಾಟ ಮಾಡೋರಿಗೆ ಮೈಕೈ ನೋವು, ಕಣ್ಣೂರಿ ಆತರ ಶುರುವಾಗುತ್ತೆ. ಮತ್ತೆ ಇನ್ ಕೆಲವರಿಗೆ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಇಟ್ ಇನ್ಕ್ರೀಸಸ್ ದ LDL ಲೆವೆಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಟ್ರೈಗ್ಲಿಸರೈಡ್ಸ್, ಮಸಲ್ಸ್ ಕ್ರಾಂಪ್ಸ್. ಇನ್ ಕೆಲವರಿಗೆ ಅಂಬಲಿಕಲ್ ಹರ್ನಿಯಾ ಜಾಸ್ತಿ ಆಗುತ್ತೆ ಎಡಗಡೆ ಉಸಿರಾಟ ಮಾಡೋರಿಗೆ. ಹೈಪೋ ಥೈರಾಯ್ಡಿಸಮ್ ಅಂಬಲಿಕಲ್ ಹರ್ನಿಯಾ ಅಂದ್ರೆ ತುಂಬಾ ನಿದ್ದೆ ಮಾಡ್ತಾರೆ ಇವರು, ತುಂಬಾ ಸೋಮಾರಿಗಳು. ಮತ್ತೆ ಧ್ಯಾನದ ಶಕ್ತಿ ತುಂಬಾ ಬೇಗ ಬರುತ್ತೆ ಇವರಿಗೆ. ದೇ ಆರ್ ವೆರಿ ಗುಡ್ ಮೆಡಿಟೇಟರ್ಸ್ ಎಡಗಡೆ ಉಸಿರಾಟ ಹೈಪೋ ಥೈರಾಯ್ಡಿಸಮ್ ಅವ್ರಿಗೆ. ಬಟ್ ಬೇರೆ ಇವರಿಗೆ ಮಾಂಸದಲ್ಲಿ ಸುಸ್ತು, ನಡ್ಕ ಇರುತ್ತೆ ಕೈಯಿಗೆ ಬಲಗಡೆ ಉಸಿರಾಟ ಮಾಡುವಂಗೆ. ಹಾರ್ಟ್ ಬೀಟ್ ಜಾಸ್ತಿ, ತೂಕ ಕಮ್ಮಿ ಆಗ್ತಾನೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಈ ತರ ಒಂದು ಸಮಸ್ಯೆಗಳನ್ನ ನಮ್ಮ ಯೋಗದಲ್ಲೂ ಸುಲಭದ ರೀತಿಯಲ್ಲಿ ಪರಿಹಾರ ಕೊಡ್ತೀವಿ. ನಂದು ಇನ್ನೊಂದು ಪ್ರಶ್ನೆ ಇದೆ. ಇವಾಗ ಈ ತರ ಸಮಸ್ಯೆಗಳು, ಈ ಥೈರಾಯ್ಡ್ ಪ್ರಾಬ್ಲಮ್ ಅದು ಮಕ್ಕಳಲ್ಲೂ ಬರುತ್ತಾ? ಆಮೇಲೆ ಮಧ್ಯಮ ವಯಸ್ಸಲ್ಲಿ ಅವ್ರಿಗೂ ಬರುತ್ತಾ? ದೊಡ್ಡವರು ಚಿಕ್ಕವರು ಅಂತ ಏನಾರು ಇದೆಯಾ? ಹಾಗೆ ಹೆಂಗಸರಲ್ಲಿ ಏನು ಸಮಸ್ಯೆಗಳಾಗುತ್ತೆ, ವಯಸ್ಸಾದವರಲ್ಲಿ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತ ಈ ಥೈರಾಯ್ಡ್ ಪ್ರಾಬ್ಲಮ್ ಇಂದ? ಹೌದು, ಈ ಮಕ್ಕಳಲ್ಲಿ ತಾಯಿ ಗರ್ಭದಿಂದಾನೇ ಬಂದ್ಬಿಡುತ್ತೆ. ಕೆಲವರಿಗೆ ಇರತ್ತೆ, ಕೆಲವರಿಗೆ ಕಾಣಿಸ್ಕೊಳ್ಳಲ್ಲ. ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತಿದ್ದು, ಆ ಮಕ್ಕಳು ಹೊಟ್ಟೆ ದಪ್ಪ ಇರುತ್ತೆ, ಕಣ್ಣು ದಪ್ಪ ಆಗುತ್ತೆ, ಮುಖ ಅಗಲವಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ ಅವ್ರಿಗೆ. ಈ ಸಮಸ್ಯೆ ಇರುತ್ತೆ. ಇನ್ನು ಕೆಲವು ಸಮಸ್ಯೆ ನಮ್ಮ ಹುಡುಗಿರಲ್ಲಿ ಋತುಸ್ರಾವ ಸಮಯದಲ್ಲಿ ಸರಿಯಾಗಿ ಆಗಲ್ಲ. ಕೆಲವು 3 ತಿಂಗಳಾಗತ್ತೆ, ಮತ್ತೆ ಒಂದೇ ಸಲ ಆದ್ರೆ 15 ದಿನ ಇರುತ್ತೆ ಪಾಪ ಅವರಿಗೆ. ಫ್ಲೋ ಆಫ್ ದ ಬ್ಲಡ್ ವಿಲ್ ಬಿ 14 days or 15 days. ಈ ರೀತಿ ಸಮಸ್ಯೆಗಳು ಸಿಗಾಕೊಳ್ತಾರೆ. ಮತ್ತೆ ಹೆಚ್ಚು ಬೆವರ್ತಾ ಇರ್ತಾರೆ. ಮತ್ತೆ ಹಿಮೋಗ್ಲೋಬಿನ್, ಸ್ಪೆಷಲಿ ಪರ್ನಿಷಿಯಸ್ ಅನಿಮಿಯಾ ಅಂತೀವಿ, ಅದರಲ್ಲಿ ಈ ರಕ್ತಹೀನತೆ ಜಾಸ್ತಿ ಇರುತ್ತೆ ಅವರಲ್ಲಿ. ಮತ್ತೆ ನಮ್ಮ ಮೆನೋಪೋಸಲ್ ಸ್ಟೇಟ್ ಅಲ್ಲಿ ಇನ್ ದ ವುಮೆನ್ಸ್, ಆ ಸಮಯದಲ್ಲಿ ಮೂಳೆ ಎಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅವ್ರಿಗೆ. ಆಸ್ಟಿಯೋಪೊರೋಸಿಸ್, ಬಿದ್ರೆ ಮುರಿದೋಗ್ಬಿಡುತ್ತೆ ಬೇಗ. ಮತ್ತೆ ರಾತ್ರಿ ಎಲ್ಲ ಶೆಕೆ, ಮೈಯೆಲ್ಲ ಬಿಸಿ, ನಿದ್ದೆ ಬರಲ್ಲ. ಈ ರೀತಿ ಸಮಸ್ಯೆ ಸಿಗಾಕೊಳ್ತಾರೆ ಕೆಲವರು. ಗಂಡಸರಲ್ಲಿ ವೀರ್ಯಾಣುಗಳು ಕಮ್ಮಿ ಆಗುತ್ತೆ, ಲೈಂಗಿಕ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ಥೈರಾಯ್ಡ್ ಇದ್ದಾಗ. ಅಂಡ್ ಕೆಲವರಲ್ಲಿ ಮೆಮೊರಿ ಲಾಸ್ ಆಗ್ತಾ ಶುರು ಆಗುತ್ತೆ, ನೆನಪಿನ ಶಕ್ತಿ ಕಮ್ಮಿ ಇರುತ್ತೆ. ಈ ಥೈರಾಯ್ಡ್ ಇರೋರಿಗೆ ನೆನಪಿರಲ್ಲ ಅಷ್ಟು. ಗಂಡಸರಲ್ಲಿ ಕೆಲವರಿಗೆ
30-35 ಆಗಿದ ತಕ್ಷಣ ತಲೆ ಕೂದಲು ಉದ್ರಕ್ ಶುರುವಾಗುತ್ತೆ. ಇದು ತಲೆ ಮಧ್ಯಭಾಗದಲ್ಲಿ ಉದುರುತ್ತೆ, ಕೆಲವರಿಗೆ ಮುಂಭಾಗದಲ್ಲಿ ಉದ್ರಕ್ ಶುರುವಾಗುತ್ತೆ. ದಿಸ್ ಒನ್ ಆಫ್ ದ ಇಂಡಿಕೇಶನ್ಸ್ ಆಫ್ ದ ಥೈರಾಯ್ಡ್ ಪ್ರಾಬ್ಲಮ್ ಅವ್ರಿಗೆ. ಇನ್ ಕೆಲವರಿಗೆ ಈ ಉಪ್ಪಿನ ಅಯೋಡಿನ್ ಅಂತ ಇರುತ್ತೆ ಉಪ್ಪಲ್ಲಿ, ಅದು ಆಹಾರದ ದೋಷ ಇದ್ದಾಗ ಗಂಟ್ಲು ಊದ್ಕೋಬಹುದು. ಇನ್ ಕೆಲವರಿಗೆ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ ಬಾಡಿಗೆ, ಥೈರಾಯ್ಡ್ಗೆ. ಇನ್ಫೆಕ್ಷನ್ಸ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ವೀಕ್ ಆಗ್ಬಿಡುತ್ತೆ, ಅವ್ರಿಗೂ ಸಮಸ್ಯೆ ಬರುತ್ತೆ. ಕೆಲವರಿಗೆ ಆ ಇನ್ಫೆಕ್ಷನ್ಸ್ ಮತ್ತೆ ಆಕ್ಸಿಜನ್, ಮಾಂಸದಲ್ಲಿ ಆಕ್ಸಿಜನ್ ಅಂಡ್ ಗ್ಲೂಕೋಸ್ ಇರುತ್ತೆ. ಯಾವಾಗ ಅದು ವೀಕ್ ಆಗ್ತಿರುತ್ತೆ, ಮೆದ್ಲಿಗೆ ತಲುಪೋದಿಲ್ವೋ ಆಗ ನರಗಳೆಲ್ಲ ಸಾಯೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರಹದ ಸಮಸ್ಯೆಗಳು ತುಂಬಾ ಇದೆ. ಥೈರಾಯ್ಡ್ ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನ ಆದಷ್ಟು ಗಮನ ಕೊಟ್ಟು ಒಳ್ಳೆ ವೈದ್ಯರ ಹತ್ರ ಹೋಗ್ಬೇಕು, ಪರೀಕ್ಷೆ ಮಾಡಿಸ್ಕೋಬೇಕು ಬೇಗ. ತಿಳಿದ ಯೋಗ ಒಳ್ಳೆ ನುರಿತ ವೈದ್ಯ ಗುರುಗಳ ಹತ್ರ ಹೋಗಿ ಅಥವಾ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಬೇಗ ತೋರಿಸ್ಕೊಳ್ಳಿ, ಸಮಸ್ಯೆಯನ್ನು ತಡಿಬಹುದು. ಅಂತ ದೊಡ್ಡ ರೋಗ ಅಲ್ಲ ಇದು. ಇದರಲ್ಲಿ ಯೋಗದಲ್ಲಿ ಏನಾದ್ರು ಇದಕ್ಕೆ ಸ್ವಲ್ಪ ಪರಿಹಾರಗಳು ಏನಾದ್ರು ಸಿಗುತ್ತೆ? ಯೋಗ ಮಾಡೋದ್ರಿಂದ ಅದಕ್ಕೆ ಬೆನಿಫಿಟ್ಸ್ ಪೂರ್ವಕವಾಗಿರ್ತಾವ? ಹೌದು. ಸೊ ನೋಡಿ, ಇದು ಇಡನಾಡಿ ಪಿಂಗಲನಾಡಿಯ ದೋಷ. ಥೈರಾಯ್ಡ್ ಈಸ್ ಅ ಪ್ರಾಬ್ಲಮ್ ಬಿಟ್ವೀನ್ ಹಾಟ್ ಅಂಡ್ ಕೋಲ್ಡ್ ಮೆಕ್ಯಾನಿಸಮ್ ಅಂತ. ಬಿಸಿಯ ಶಕ್ತಿಗಳು ಮತ್ತೆ ತಣ್ಣಗಿರುವ ಶಕ್ತಿಗಳು. ಎಡಭಾಗದಲ್ಲಿ ತಣ್ಣಗಾಗತ್ತೆ ಉಸಿರಾಟ ಮಾಡಿದಾಗ, ಬಲಭಾಗದಲ್ಲಿ ಬಿಸಿ ಆಗತ್ತೆ. ಇವೆರಡು ಸಮತೋಲನದಲ್ಲಿ ಇರಲ್ಲ, ಬ್ಯಾಲೆನ್ಸಿಂಗ್ ಇರಲ್ಲ, ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದರಿಂದ ಈ ಸಮಸ್ಯೆ ಬಂದಿರೋದು. ಸುಲಭವಾಗಿ ಮಾಡ್ಬೋದು. ಬೇಕಾದ್ರೆ ಒಂದು ಡೆಮಾನ್ಸ್ಟ್ರೇಷನ್, ಒಂದು ಸೂಕ್ಷ್ಮ ವ್ಯಾಯಾಮ ಮಾಡಿ, ಸೂಕ್ಷ್ಮ ವ್ಯಾಯಾಮ ತೋರಿಸ್ತೀನಿ ಈ ಸಲ. ಮುಂದಿನ ಸಲ ಹೃದಯದ ಸಮಸ್ಯೆಗೇನೆ ಯಾವ ತರ ಮಾಡ್ಬೇಕು ಆಸನಗಳು, ನರಗಳ ದೋಷಕ್ಕೆ ಹೇಗೆ ಮಾಡ್ಬೇಕು, ಅಥವಾ ಮಾಂಸ ಮೂಳೆಗಳಿಗೆ ಯಾವ ತರ ಆಸನ ಮಾಡ್ಬೇಕು, ಆ ತರ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ. ಚೆನ್ನಾಗಿರುತ್ತೆ ಅದು. ಸೊ ಹಂಗಾರೆ ವೀಕ್ಷಕರೇ, ಒಂದು ಸೂಕ್ಷ್ಮ ಯಾವುದೇ ಒಂದು ಯೋಗ ಮಾಡಕ್ ಮುಂಚೆ ಒಂದು ಸೂಕ್ಷ್ಮ ವ್ಯಾಯಾಮ ಮಾಡಬೇಕು ಅಂತ ಯೋಗ ಗುರುಗಳು ಹೇಳ್ತಾರೆ. ಸೊ ಆ ಸೂಕ್ಷ್ಮ ವ್ಯಾಯಾಮ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಡೆಮಾನ್ಸ್ಟ್ರೇಷನ್ ನೋಡ್ಕೊಂಡ್ ಬರೋಣ ಅಲ್ಲ? ಬನ್ನಿ ವೀಕ್ಷಕರೇ, ಈಗ ಸೂಕ್ಷ್ಮ ವ್ಯಾಯಾಮ ನಮ್ಮ ಥೈರಾಯ್ಡ್ ಸಮಸ್ಯೆಗೆ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ, ಕಲ್ತ್ಕೊಳ್ಳಿದೆ. ತುಂಬಾ ಸುಲಭ. ಬನ್ನಿ ನೋಡಿ, ಶಿಷ್ಯರು ನಿಂತಿದ್ದಾರೆ. ಭುಜದ ಅಗಲ ಇಟ್ಕೋಬೇಕು, 2 ಪಾದ. ಒಂದು ಪಾದ ಮುಂದೆ ಬರಲಿ, ಪಾದ ಒಳಗೋಗ್ಲಿ, ಇನ್ವರ್ಷನ್. ಈಗ ಕಾಲ್ ಬೆರಳು ಮಾತ್ರ ಮಡ್ಚಿ, 15 ಸಲ ಮಾಡಿ. ಚೆನ್ನಾಗಿ ಮಡ್ಚ್ಕೊಳ್ಳಿ, ಗಾಳಿ ಬಿಟ್ಟಾಗ ಮಡ್ಚಿ, ತಗೊಳ್ಳೋ ಮುಂದೆ ಮಾಡಿ 15 ಬಾರಿ. ಮತ್ತೆ ಅದು ಹಿಂದೆ ತಗೊಳ್ಳಿ ಪಾದ. ಆ ಪಾದ ಮುಂದೆ ಇಡಿ, ಪಾದ ಒಳಗಡೆ ತಿರುಗಿಸಿ, ಪಾದ ಬೆರಳು ಒಡ್ಚಿ ನೇರವಾಗಿರ್ಲಿ. ಇದೆ ಚೆನ್ನಾಗಿ ಬಿಗಿ ಮಾಡಿ ಸಡಿಲ ಮಾಡಿ, ಬಿಗಿ ಮಾಡಿ ಸಡಿಲ ಮಾಡಿ 15 ಬಾರಿ ಮಾಡಿ. ಮತ್ತೆ ಪಾದ ಜೋಡಿಸ್ಕೊಳ್ಳಿ, ಮತ್ತೆ ಪಾದ ಮುಂದೆ ಇಡಿ. ದೂರವಾಗಿ, ದೇಹದಿಂದ ದೂರ ಆಗಲಿ, ಆ ಕಡೆ ಹೋಗ್ಲಿ ಪಾದ. ಕಾಲು ಬೆರಳು 4 ಬೆರಳು ಮೇಲೆತ್ತಿ, 4 ಬೆರಳು ಮೇಲೆ ಹೋಗ್ಲಿ. ಮೊದಲನೇ ಬೆರಳೆ ಹೋಗ್ತಾ ಇಲ್ಲ, 4 ಬೆರಳು ಮಾತ್ರ ಹೋಗ್ಬೇಕು. 4 ಬೆರಳು ಮಾತ್ರ ಮೇಲೆ ಎದ್ದೇಳಬೇಕಿದು. ಮತ್ತೆ ಒಳಗೋಗಿ 15 ಬಾರಿ ಮಾಡಿ. ಅದು ಮತ್ತೊಂದು ಕಾಲು ಮುಂದೆ ಇಡಿ, ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇಸ್ ಕಾಲ್ಡ್ ಲ್ಯಾಟರಲ್ ರೊಟೇಷನ್ ಆಫ್ ದ ಆಂಕಲ್ ಜಾಯಿಂಟ್ ಆಫ್ ದ ಫುಟ್. 4 ಬೆರಳು ಮಾತ್ರ ಮೇಲೆ ಹೋಗ್ಬೇಕು. ಇದನ್ನು ಅದೇ ರೀತಿ 15 ಬಾರಿ ಮಾಡಬೇಕು. ಮತ್ತೆ ಪಾದ ಜೋಡಿಸ್ಕೊಳ್ಳಿ. ನಾವಿಲ್ಲಿ ಕಮ್ಮಿ ತೋರಿಸ್ತಿದ್ದೀವಿ, ನೀವು ಮನೇಲಿ ಮಾಡ್ಕೊಳ್ಳಿ ಅದು. ಮತ್ತೆ ಸಬ್ಟೆಲ ಜಾಯಿಂಟ್ ಮೂವ್ಮೆಂಟ್, ಹಿಂಬಡಿಗೆ ಕೆಲವು ಹಿಂಬಡಿ ನೋವು ಇರುತ್ತೆ ಈ ಥೈರಾಯ್ಡ್ ಅಲ್ಲಿ. ಸೊ ಅದನ್ನ ಹಿಂದೆ ಮುಂದೆ ಮಾಡಿ, ಪಾದ ಹಿಂದೆ ಉಚ್ಕೊಂಡು ಹೋಗ್ಬೇಕು, ಮೇಲೆ ಎತ್ತಬಾರ್ದು ಪಾದನ. ಮತ್ತೆ ದೇಹ ನೇರವಾಗಿರ್ಬೇಕು, ಹಿಂದ್ಗಡೆ ಮಂಡಿ ಬಿಗಿ ಇದೆ, ಎದೆ ನೇರವಾಗಿದೆ. ಪಾದ ತಿರುಗಿಸಬೇಕು, ಒಳಗೆ ಹೊರಗೆ ತಿರುಗಿಸ್ತಾ ಇರಿ. ಮತ್ತೊಂದು ಪಾದ ಮಾಡಿ, ಹಾಗೆ ಮುಂದೆ ಮಾಡಿ, ನಿಧಾನ ತಿರುಗಿಸಿ, ಗಾಳಿ ಬಿಟ್ಟಾಗ ಒಳಗಾಕಿ, ತಗೊಳ್ಳೋವಾಗ ಆಚೆ ಹಾಕಿ, ಹೀಗೆ ತಿರುಗಿಸ್ತಾ ಇರಿ ಪಾದನ. ಇದಾದ್ಮೇಲೆ ಕೂತ್ಕೊಳ್ಳಿ, ನೆಲದಲ್ಲಿ ಕೂತ್ಕೊಳ್ಳಿ. ದಂಡಾಸನ, 2 ಕಾಲು ಚಾಚ್ಕೊಳ್ಳಿ, ಒಂದು ತೊಡೆ ಮೇಲೆ ಇಟ್ಕೊಳ್ಳಿ ಪಾದನ ತಿರುಗಿಸಿ, ಚೆನ್ನಾಗಿ ಪಾದ ತಿರುಗಿಸಿ, ರೊಟೇಷನ್ ಆಫ್ ದ ಫುಟ್. ಇನ್ನು ದೂರ ಮಾಡಿ, ಕೈ ಬೆರಳಲ್ಲಿ ಇಟ್ಕೊಳ್ಳಿ, ತಿರುಗಿಸಿ. ಈಗ ಪಾದ ತಿರುಗಿಸಿ, ವೃತ್ತಾಕಾರದಲ್ಲಿ ತಿರುಗಿಸಿ. ಮತ್ತೆ ಈ ಕಾಲು ತಗೊಳ್ಳಿ, ಈ ಪಾದ ತಿರುಗಿಸಿ, ವೇಗವಾಗಿ ಮಾಡಿ. ಥೈರಾಯ್ಡ್ ಅವ್ರು ಹಿಂಗೆ ಲೇಜಿ ಆಗಿರ್ತಾರೆ, ನಾವು ವೇಗವಾಗಿ ಹೇಳ್ತಿರ್ಬೇಕು. ಅವ್ರಿಗೆ ತುಂಬ ಲೇಜಿ ಇರ್ತಾರೆ, ಅವರು ತುಂಬ ಸೋಮಾರಿಗಳು. ಥೈರಾಯ್ಡ್ ಪ್ರಾಬ್ಲಮ್ ಇರೋರು ವೇಗವಾಗಿ ತಿರುಗ್ಸೋಕ್ಕಾಗಲ್ಲ ಅವ್ರಿಗೆ. ಕೆಲವರು ವೇಗ ತಿರುಗಿಸ್ತಾರೆ, ಹೈಪರ್ ಇರೋರು ನಿಧಾನ ತಿರುಗಿಸ್ತಾರೆ. ಸೊ 2 ಥರ ಇರುತ್ತೆ ಕ್ಯಾರೆಕ್ಟರ್ಸ್. ಕಾಲು ಉದ್ದ ಮಾಡಿ, ಮತ್ತೆ ತೊಡೆ ಮೇಲೆ ಇಟ್ಕೊಳ್ಳಿ, ಅರ್ಧ ಪದ್ಮಾಸನ. ಈಗ ಇಟ್ಕೊಳ್ಳಿ ಅರ್ಧ ಪದ್ಮಾಸನ. ಮತ್ತೆ ಮಂಡಿ ಮೇಲೆತ್ತಿ, ಗಾಳಿ ಬಿಟ್ಟು, ಮತ್ತೆ ನೆಲ ಮುಟ್ಟಿ, ಮತ್ತೆ ಮೇಲೆತ್ತಿ. ಇದು ಒಂದು 15 ಬಾರಿ ಮಾಡ್ಬೇಕು ಈ ರೀತಿ. ಮತ್ತೆ ಇನ್ನೊಂದು ಕಾಲು ಹಾಕ್ಕೊಳ್ಳಿ, ಗಮನ ಕೊಡಿ. ಇಸ್ ಕಾಲ್ಡ್ ದ ಹಿಪ್ ಜಾಯಿಂಟ್ಸ್. ಎಲ್ಲ ಬಿಗಿ ಇರುತ್ತೆ. ಸೂಕ್ಷ್ಮ ಯಾಕೆ ಮಾಡಬೇಕು ಅಂದ್ರೆ
ಸಂದುಗಳು ಬಿಗಿ ಇರುತ್ತೆ, ಮಾಂಸ ಬಿಗಿ ಇರುತ್ತೆ. ಥೈರಾಯ್ಡಲ್ಲಿ ಇವೆಲ್ಲ ಸಮಸ್ಯೆಗಳು ಜಾಸ್ತಿ. ಸೊ ವಿ ಹ್ಯಾವ್ ಟು ರಿಮೂವ್ ದ ವೀಕ್ನೆಸ್ ಇನ್ ದ ಜಾಯಿಂಟ್ಸ್ ಅಂಡ್ ದ ಮಸಲ್ ಅಂಡ್ ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಇನ್ಕ್ರೀಸ್ ದ ಹೀಟ್ ಇನ್ ದ ಬಾಡಿ. ಸ್ವಲ್ಪ ಬಿಸಿ ಆಗುತ್ತೆ ದೇಹ, ಮತ್ತೆ ಸರಿಯಾಗಿ ರಕ್ತ ಚಲಿಸುತ್ತೆ. ಉಸಿರಾಟ ಮೂಗು ಕಟ್ಕೊಂಡಿದ್ರೆ ತೆರ್ಕೊಳ್ಳುತ್ತೆ. ಮತ್ತೆ ಬಂದು ನಿಂತ್ಕೊಳ್ಳಿ. ಈಗ ಬೀಸಿ, ಕೈ ಬೀಸಿ. ಬ್ರೀತ್ ಔಟ್, ಬೆಂಡ್, ಬ್ರೀತ್ ಇನ್ ಅಪ್ ಸ್ವಲ್ಪ ಮಾಡಿ. ಇದು ಒಂದು 10 ರಿಂದ 15 ಬಾರಿ ಮಾಡಿ. ಸೊಂಟ ಬೇಗಿ ಸಿಯಾಟಿಕಾ ಪ್ರಾಬ್ಲಮ್ ಇದ್ರೆ ಮಾಡಬೇಡಿ. ಇಫ್ ಯು ಹ್ಯಾವ್ ಎನಿ ಬ್ಯಾಕ್ ಪ್ರಾಬ್ಲಮ್ಸ್ ಆರ್ ಸಿಯಾಟಿಕ್ ಪ್ರಾಬ್ಲಮ್ಸ್, ಕೈಂಡ್ಲಿ ಡೋಂಟ್ ಪ್ರಾಕ್ಟೀಸ್ ದಿಸ್ ಮೂಮೆಂಟ್ಸ್. ನೋಡ್ಕೊಂಡು ಅಭ್ಯಾಸ ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ ನಿಂತ್ಕೊಳ್ಳಿ ನೇರ. ಗೋ ಫಾರ್ ದ ಹ್ಯಾಂಡ್ಸ್ ರೊಟೇಷನ್. ಕೈ ತಿರುಗಿಸಿ. ಮತ್ತೆ ಹಿಂದೆ ತಿರುಗಿಸಿ. ಇದೊಂದು 15 ಬಾರಿ ಮಾಡಿ. ನಾವು ಕಮ್ಮಿ ತೋರಿಸ್ತಿದ್ದೀವಿ, ನೀವು 15 ಬಾರಿ ಮಾಡ್ಕೊಳ್ಳಿ. ಇಲ್ಲ, ನೆಕ್ಸ್ಟ್ ಪಕ್ಕದ ತಿರುಗಿ, ಸೈಡ್ಗೆ ಗಾಳಿ ಬಿಟ್ಟು ತಿರುಗಿ. ಮಂಡಿ 2 ಬಿಗಿ ಇರಲಿ. ಗಾಳಿ ಬಿಟ್ಟು ತಿರುಗಿ. ಮತ್ತೆ ತಲೆ ಬಗ್ಸಿ. ಕೈಗಳು ಕಿವಿ ಹತ್ರ ಬರಲಿ. ತಲೆ ಮಾತ್ರ ಬಗ್ಸ್ಬೇಕು, ಸೊಂಟ ಬಗ್ಸ್ಬೇಡಿ. ಇದರಲ್ಲಿ ನೆನ್ಪಿಟ್ಕೊಳ್ಳಿ, ತಲೆ ಮಾತ್ರ ಬಗ್ಬೇಕು, ಸೊಂಟ ಬಗ್ಸ್ಬಾರ್ದು. ತಲೆ ಬಗ್ಸಿ ಕೈ ಎಳೀರಿ. ಎಲುಬುಗಳು ಮಾತ್ರ ಎಳೆಯುತ್ತೆ, ಕತ್ತಿನ ಬಿಗಿ ದೂರ ಆಗುತ್ತೆ. ಇದಾಯ್ತಲ್ಲ. ತಲೆ ಮೇಲೆ ಕೆಳಗೆ ಮಾಡಿ. ಮೇಲೆ ಕೆಳಗೆ ಕಣ್ ತೆರೆದೇ ಮಾಡ್ಬೇಕಿದು, ಕಣ್ಣು ಮುಚ್ಚಬಾರ್ದು. ಇದು ಒಂದು 10 ಬಾರಿ ಮಾಡಿ ಅಥವಾ 15 ಬಾರಿ ಮಾಡಿ. ಇದಾದ್ಮೇಲೆ ಪಾದ ಸ್ವಲ್ಪ ಅಗಲ ಮಾಡಿ. ಮತ್ತೆ ಎಡಪಾದ ನೋಡಿ, ಮತ್ತೆ ಬಲಭುಜ ಹಿಂದೆ ನೋಡಿ. ಎಡಪಾದ ಅಥವಾ ನೀವು ಬಲಪಾದ ನೋಡ್ತಿದ್ದೀರಾ, ಎಡಭುಜ ನೋಡಿ ಹಿಂದೆ. ಹಾಗೆ ಬಲಪಾದ, ಎಡಭುಜ ಹಿಂದೆ. ಇದು 15 ಬಾರಿ. ಮತ್ತೆ ಎಡಪಾದ, ಬಲಭುಜ. ಮತ್ತೆ ಕಮ್ ಟು ಮಾರ್ಜರಿ ಆಸನ. ಶ್ವಾನಾಸನದ ಒಂದು ಭಂಗಿ ಮಾಡಬೇಕು. ಶ್ವಾನಾಸನಗೆ ಬಾಯಿ ತೆಗೀರಿ, ನಾಲಿಗೆ ತೆಗೀರಿ ಆಚೆಗೆ. ಬರೀ ಗಾಳಿ ಬಿಡಬೇಕು, ವೇಗವಾಗಿ ಬಿಡಿ. ಬರ್ತಾ 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 ಸ್ವಲ್ಪ ನಿಧಾನ ಮಾಡಿ. ಶುರುವಲ್ಲಿ ಆ ವೇಗ ಹೆಚ್ಚಿಸುತ್ತಾ ಬನ್ನಿ ಬೇಕಾದ್ರೆ. ನಾಯಿ ಹೇಗೆ ಉಸಿರಾಟ ಮಾಡುತ್ತೆ, ಸೊ ಶ್ವಾನಾಸನದ ಉಸಿರಾಟ ಗಂಟಲಿಗೆ ಉತ್ತಮವಾದದ್ದು. ಗುಡ್ ಫಾರ್ ದ ಥೈರಾಯ್ಡ್, ವೆರಿ ಗುಡ್ ವಾರ್ಮ್ ಅಪ್ ಫಾರ್ ದ ಥ್ರೋಟ್, ದ ಥೈರಾಯ್ಡ್ ಗ್ಲ್ಯಾಂಡ್. ರಕ್ತ ಚಲನೆ ಹೆಚ್ಚಾಗುತ್ತೆ ಗಂಟಲಲ್ಲಿ. ಇದೊಂದು 25 ಸಲ ಮಾಡ್ಬೋದು. ಮತ್ತೆ ಹಣೆ ಕೆಳಗಡೆ ಇಡಿ. ಗೋ ಫಾರ್ ರಿಲ್ಯಾಕ್ಸೇಷನ್. ಹಣೆ ಕೆಳಗಡೆ ಇಟ್ಬಿಡಿ. ಎಷ್ಟು ಸೂಕ್ಷ್ಮ ವ್ಯಾಯಾಮ ಮಾಡಬೇಕಾಗತ್ತೆ ನೀವು ಥೈರಾಯ್ಡ್ಗೆ. ಇಷ್ಟು ಮಾಡಿದ್ರೆ ಸಾಕು, ಪ್ರತಿಯೊಬ್ಬರು ಮಾಡ್ಬೋದು. ಬಟ್ ನೋಡ್ಕೊಂಡು ನಿಧಾನ ಮಾಡಿ. ಆಯಾಸ ಆದರೆ ವಿಶ್ರಾಂತಿ ತಗೊಳ್ಳಿ ಮಧ್ಯ, ಮತ್ತೆ ಶುರು ಮಾಡ್ಕೊಳ್ಳಿ. ಬಟ್ ನಿಲ್ಲಿಸ್ಬೇಡಿ, ಅಷ್ಟೇ ಚಲಿಸ್ತಾ ಇರ್ಬೇಕು ದೇಹ. ವೀಕ್ಷಕರ ನೋಡಿದ್ರಲ್ಲ ಸೂಕ್ಷ್ಮ ವ್ಯಾಯಾಮ. ಸೊ ಮುಂದಿನ ಸಂಚಿಕೆಯಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಬಗ್ಗೆನೇ ಬೇರೆ ಬೇರೆ ರೀತಿಯಾದಂಥ ಆಸನಗಳಿದೆ. ಇವಾಗ ತಲೆ ಕೂದಲು ಉದುರ್ತಾ ಇದ್ರೆ ಅದಕ್ಕೆ ಬೇರೆ ಥರ ಆಸನ ಇದೆ, ನರಗಳ ದೌರ್ಬಲ್ಯಕ್ಕೆ ಬೇರೆ ಥರ ಆಸನಗಳಿದೆ. ಹಾಗೆ ಹೆಂಗಸರಲ್ಲಿ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಅಂತ ಬರುತ್ತಲ್ಲ, ಅದಕ್ಕೆ ಡಿಫ್ರೆಂಟ್ ಆಸನಸ್ ಇದೆ. ಸೊ ಮುಂದಿನ ಕಾರ್ಯಕ್ರಮ ಬರೋ ಸಂಚಿಕೆಗಳಲ್ಲಿ ಮಿಸ್ ಮಾಡದೆ ನೋಡಿ. ನಿಮ್ಗೆ ಅದರಲ್ಲಿ ಯೋಗಾಭ್ಯಾಸದ ಕೆಲವೊಂದು ಟಿಪ್ಸ್ನ ತೋರಿಸ್ತಾ ಹೋಗ್ತೀವಿ. ಸೊ ಹಾಗೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇದ್ದಂಗೆ ಈ ಥರ ವಿಚಾರಗಳನ್ನ ಆದಷ್ಟು ಶೇರ್ ಮಾಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಯೋಗೇನ ಚಿತ್ತ ಶಪದೇನ ವಾಚಾಂ ಮಲಂ ಶರೀರಸ್ಯ ಚ ವೇದ್ಯಕೇ